ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಗೊಬ್ಬರ, ಅಂದರೆ ತಿಪ್ಪೆ ಗೊಬ್ಬರ ಇರುತ್ತೆ. ಆ ಗೊಬ್ಬರನ ಈ ರೀತಿ ಹರಡಿ ಹದ ಮಾಡಿ ಅದಕ್ಕೆ ನೆಮಟೋಡ್ ಕಂಟ್ರೋಲ್ಗೋಸ್ಕರ ಜೈವಿಕ ಗೊಬ್ಬರಗಳನ್ನು, ನೆಮಟೋಡ್ ಕಂಟ್ರೋಲ್ವರೆಗೆ, ಮತ್ತು ಸಾಯಿಲ್ ಎನ್ರಿಚ್ ಆಗೋದಕ್ಕೆ ಅದಕ್ಕೂ ಕೂಡ ಜೈವಿಕ ಗೊಬ್ಬರಗಳನ್ನು, ಮತ್ತು ವಿಲ್ಟು ಕಂಟ್ರೋಲ್ ಮಾಡೋದಕ್ಕೆ ಜೈವಿಕ ಗೊಬ್ಬರಗಳನ್ನು ಬಳಸಿ ನೀರಿನ ರೂಪದಲ್ಲಿರ್ತಕ್ಕಂಥದ್ದು ಮತ್ತು ಪೌಡ್ರ್ ರೂಪದಲ್ಲಿರ್ತಕ್ಕಂಥದ್ದನ್ನ ಕೊಟ್ಟು ಈ ರೀತಿ ಗೊಬ್ಬರವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿನಿತ್ಯ ಇದನ್ನು ಮಾಯಿಶ್ಚರ್, ಅಂದರೆ ತೇವಾಂಶ ಆರದೇ ಇರೋ ರೀತಿ ಇಲ್ಲಿ ನಾವು ಡೈರೆಕ್ಟ್ ಸನ್ಲೈಟ್ ಬೀಳದೇ ಇರೋ ಹಾಗೆ ಈ ರೀತಿ ಶೇಡ್ ನೆಟ್ಗಳನ್ನು ನೆನೆಸಿ ಶೇಡ್ ನೆಟ್ಗಳನ್ನು ಹಾಕಿ ನಾವು ಈ ರೀತಿ ಮಾಡ್ತಾಯಿದ್ದೀವಿ. ಇದು ಈ ರೀತಿ ಕಂಟಿನ್ಯೂಸ್ 5-15 ದಿನ ಬಿಟ್ಟು ಇದಕ್ಕೆ ಗೊಬ್ಬರದ ಎನ್ರಿಚ್, ಅಂದರೆ ಗೊಬ್ಬರದಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಫರ್ಟಿಲೈಸರ್ ದ್ವಿಗುಣಗೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಒಂದು ವಿಧಾನ. ನಾವು ಇದನ್ನು ಅಡಿಕೆ ಗಿಡದ ಮಾಡೋದಕ್ಕೋಸ್ಕರ ನಾವು ಬಳಸ್ತಾ ಇದ್ದೀವಿ. ಅಡಿಕೆ ಗಿಡದ ಪ್ಯಾಕೆಟ್ ಮಾಡೋದಕ್ಕೆ